ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇದು ಹೊಸ ಬೌಲ್ ಶೇಪ್ ಬಟ್ಲ್ ಶೇಪ್ ಸಂಡಿಗೆ ಹೇಗೆ ಮಾಡೋದು ನೋಡೋಣ. ಇದನ್ನು ಮಸಾಲೆ ಪಾಪಡ್ ಫಿಲ್ಲಿಂಗ್ ಮಾಡಿ ಮಸಾಲೆ ಪಾಪಡ್ ಅಥವಾ ಕಟೋರಿ ಚಾಟ್ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ಬೋದು. ಸಾಬುದಾಣೆ ಹಿಟ್ಟನ್ನು ಚಿಕ್ಕ ಗ್ಲಾಸ್ಲಿ 1 ಗ್ಲಾಸ್ ತೊಗೊಂಡಿರೋದು, ಹಾಗೆ ಚಿರೋಟಿ ರವೆನ 1 ಗ್ಲಾಸ್ ತೊಗೊಂಡಿರೋದು, ಉಪ್ಪು 1.5 ಚಮಚ, ಜೀರಿಗೆ 1.5 ಚಮಚ, ಮತ್ತು ಚಿಲ್ಲಿ ಫ್ಲೇಕ್ಸ್ 1.5 ಚಮಚದಷ್ಟು, ಸುಮಾರು 6ರಿಂದ 8 ಚಿಲ್ಲಿ, ಮತ್ತು 1 ಚಮಚದಷ್ಟು ಪುದೀನ ಪೇಸ್ಟ್, ಸ್ವಲ್ಪ ಹಪ್ಪಳ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು 12 ಗ್ಲಾಸ್ ನೀರು, ಯಾವ ಗ್ಲಾಸ್ಲೇ ಅಳತೆ ಮಾಡಿದ್ವಲ್ಲ ಹಿಟ್ಟು ಅದೇ ಗ್ಲಾಸ್ಲೇ 12 ಗ್ಲಾಸ್ ನೀರನ್ನು ಕುದಿಸಿ ಅದರಲ್ಲಿ ಹಿಟ್ಟನ್ನು ಹಾಕಿ ಚೆನ್ನಾಗಿ 6ರಿಂದ 8 ನಿಮಿಷ ಕುದಿಸಿದರೆ ಈ ರೀತಿ ಲಿಕ್ವಿಡ್ ರೆಡಿ ಆಗುತ್ತೆ. ಇದರಿಂದ ನಾವು ಪುಟ್ಟದಾಗಿರೋ ಹಪ್ಪಳನ ಮಾಡಬೇಕು. ಸ್ವಲ್ಪ ದಪ್ಪದಾಗೆ ಹಾಕಿ, ಹಪ್ಪಳ ತುಂಬ ತೆಳ್ಳಗೆ ಹಾಕಬೇಡಿ. ಈಗ ಇದನ್ನು ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡಿದರೆ ಅದು ಬಟ್ಲ್ ಶೇಪಲ್ಲಿ ರೆಡಿ ಆಗುತ್ತೆ. ನೀವು ಇದರಿಂದ ಕಟೋರಿ ಚಾಟ್ ಅಥವಾ ಕಟೋರಿ ಮಸಾಲ ಪಾಪಡ್ ರೆಡಿ ಮಾಡ್ಬೋದು. ನೀವು ಕಟ್ಟೀಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ವಿಸಿಟ್ ಮಾಡಿ, ನಿಮಗೆ ಇದರ ಡೀಟೇಲ್ ವಿಡಿಯೋ ಸಿಗುತ್ತೆ. ಥ್ಯಾಂಕ್ ಯು.